ಸಾಲು ಮರದ ತಿಮ್ಮಕ್ಕ ರಾಜ್ಯ ಪ್ರಶಸ್ತಿ, ಪರಿಸರವಾದಿ, ವೃಕ್ಷ ಮಾತೆ, ಮರಗಳ ಮಹಾತಾಯಿ, ಪದ್ಮಶ್ರೀ ಪ್ರಶಸ್ತಿ. ಇವರ ಜೀವನ ಹಾದಿ ಹೇಗಿತ್ತು, ಇವರು ಅನುಭವಿಸಿದ ನೋವುಗಳೇನು, ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಸ್ನೇಹಜೀವಿ ಯೂಟ್ಯೂಬ್ ಚಾನಲ್. ಸಾಲು ಮರದ ತಿಮ್ಮಕ್ಕ ಇವರು 1911ರಲ್ಲಿ ಜೂನ್ 30ರಂದು ಇವರ ಜನನ. ಅಂದಿನ ಮೈಸೂರು ರಾಜ್ಯದ ಕಕ್ಕೇನಹಳ್ಳಿಯಲ್ಲಿ ಇವರ ಜನನ. ಇಂದು ತುಮಕೂರು ತಾಲೂಕಿನ ಗುಬ್ಬಿ. ಇವರು 5 ಜನ ಸಹೋದರರನ್ನು ಹೊಂದಿರುತ್ತಾರೆ. ಇವರು ದಲಿತ ಕುಟುಂಬಕ್ಕೆ ಸೇರಿದವರಾಗಿರುತ್ತಾರೆ. ಇವರಿಗೆ ಶಿಕ್ಷಣ ಇರುವುದಿಲ್ಲ. ತಂದೆಯ ಜೊತೆಯಲ್ಲಿ ಹೊಲದಲ್ಲಿ ಜೀತ. ಚಿಕ್ಕ ವಯಸ್ಸಿನಲ್ಲೇ ಮದುವೆ. ಹುಲಿಕಲ್ಲಿನ ಗಂಡನ ಮನೆ. ಮಾಗಡಿ ತಾಲೂಕಿನ ಹುಲಿಕಲ್ಲಿನ ಬಿಕ್ಕಲು ಚಿಕ್ಕಯ್ಯ ಎಂಬುವರನ್ನು ಮದುವೆಯಾಗುತ್ತಾರೆ. ಆದರೆ ಇವರಿಗೆ ವರ್ಷಗಳೇ ಕಳೆದರೂ ಈ ದಂಪತಿಗಳಿಗೆ ಮಕ್ಕಳೇ ಆಗಿರುವುದಿಲ್ಲ. ಗಂಡನ ಜೊತೆ ಕೂಲಿ ಕೆಲಸ, ಗಿಡಗಳನ್ನು ನೆಟ್ಟಿದ್ದೇ ರೋಚಕ ಕಥೆ. ಈ ದಂಪತಿಗಳು 1940ರಲ್ಲಿ ಗಿಡಗಳನ್ನು ನೆಡಲು ಆರಂಭಿಸಿರುತ್ತಾರೆ. ಹುಲಿಕಲ್ಲಿನ ಮಣ್ಣಿನ ರಸ್ತೆಯಲ್ಲಿ ಗಿಡಗಳನ್ನು ನೆಡಲು ಆರಂಭಿಸಿರುತ್ತಾರೆ. ಮಕ್ಕಳಿಲ್ಲದ ಕಾರಣ ಈ ದಂಪತಿಗಳು ತನ್ನ ಸ್ವಂತ ಮಕ್ಕಳ ಹಾಗೆ ಗಿಡಗಳನ್ನು ಪ್ರೀತಿಸಿರುತ್ತಾರೆ. ಪ್ರಧಾನಿ ದೇವೇಗೌಡರಿಂದ ಪ್ರಶಸ್ತಿ. ವೃಕ್ಷ ಮಾತೆಗೆ ಸಾಲು ಸಾಲು ಗೌರವ. 1919ರಲ್ಲಿ ಪದ್ಮಶ್ರೀ ಪ್ರಶಸ್ತಿ. 1996ರಲ್ಲಿ ನ್ಯಾಷನಲ್ ಸಿಟಿಜನ್ ಪ್ರಶಸ್ತಿ. 1947ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ. ಇವರು ಪಠ್ಯಪುಸ್ತಕದಲ್ಲೂ ತಿಮ್ಮಕ್ಕನವರ ಸ್ಟೋರಿ ಬಂತು. 2017ರಲ್ಲಿ ಹದಗೆಟ್ಟಿತು ಇವರ ಆರೋಗ್ಯ. ಶ್ವಾಸಕೋಶದ ತೊಂದರೆಯಿಂದಾಗಿ ಇವರು ಬೆಂಗಳೂರಿನ ಆಸ್ಪತ್ರೆಗೆ ಸೇರಿರುತ್ತಾರೆ. 2019ರಲ್ಲಿ ದೇಶದ 4ನೇ ನಾಗರಿಕ ಅತ್ಯುತ್ತಮ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿರುತ್ತಾರೆ. ನವೆಂಬರ್ 14, 2025ರಲ್ಲಿ ಇವರು ಕೊನೆ ಉಸಿರನ್ನು ಎಳೆದಿರುತ್ತಾರೆ. ಇವರು ಸುಮಾರು 114 ವರ್ಷಗಳ ಕಾಲ ಜೀವಿಸಿರುತ್ತಾರೆ. ಸೊ ಏನೇ ಇರಲಿ ಫ್ರೆಂಡ್ಸ್, ಯಾವುದೇ ಅಪೇಕ್ಷೆ ಇಲ್ಲದೆ 106 ಗಿಡಗಳನ್ನು ನೆಟ್ಟ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಇಡೀ ದೇಶವೇ ತನ್ನತ್ತೆ ತಿರುಗುವಂತೆ ಮಾಡಿದ್ದಾರೆ. ವೃಕ್ಷ ಮಾತೆಗೆ 106 ನಮನಗಳು. ಇವರ ಕೊನೆಯ ಆಸೆ ತನ್ನ ಸ್ವಂತ ಊರಿನಲ್ಲಿ ಒಂದು ಹೆರಿಗೆ ಆಸ್ಪತ್ರೆಯನ್ನು ನಿರ್ಮಿಸಬೇಕೆಂಬುದು ಇವರ ಮಹದಾಸೆಯಾಗಿತ್ತು. ನಾವೆಲ್ಲರೂ ಸಹ ಗಿಡಗಳನ್ನು ನೆಡೋಣ, ಪರಿಸರವನ್ನು ಪ್ರೀತಿಸೋಣ ಅಂತ ಹೇಳ್ತಾ ಎಲ್ಲರೂ ಪರಿಸರ ಪ್ರೇಮಿಗಳು ಆಗೋಣ.